ವಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ RCB ವರ್ಸಸ್ ಲಕ್ನೋ ಸೂಪರ್ ಜಾಯಿಂಟ್ಸ್ ಕಂಪಾರಿಸನ್ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ನಾನು ಹೇಳಿದೆ KKR ಬಗ್ಗೆ ಮಾಡ್ತೀನಿ ಅಂತ. KKR ಮತ್ತೆ RCB. KKR ಏನೋ ಗೊತ್ತಿಲ್ಲ, KKR ಬಗ್ಗೆ ನಾನು ಲಾಸ್ಟಿಗೆ ವಿಡಿಯೋ ಮಾಡಿದ್ರೆ ನನಗೆ ಸಮಾಧಾನ. ಎಲ್ಲ ವಿಚಾರದಲ್ಲೂ KKR ನ ಲಾಸ್ಟಲ್ಲಿ ಇಟ್ಟಿರ್ತೀನಿ. KKR ಬಗ್ಗೆ ಲಾಸ್ಟಿಗೆ ಮಾಡೋಣ. ಇವಾಗ LSG, ಯಾಕಂದ್ರೆ ಸುಮಾರು ಜನ ನನ್ನ LSG ಅಂತ ಕಮೆಂಟ್ ಮಾಡಿದ್ರೆ ಲಕ್ನೋ ಸೂಪರ್ ಜಾಯಿಂಟ್ಸ್ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆನ್ ಜೊತೆಗೆ ನಮ್ಮ RCB ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆನ್ ಕಂಪಾರಿಸನ್ ಮಾಡೋಣ. ಯಾವ ಟೀಮು ಬಲಿಷ್ಠವಾಗಿ ಕಾಣಿಸ್ತಿದೆ ಆನ್ ಪೇಪರ್ ಅಂತ ನೋಡೋಣ. ಸ್ಕ್ವಾಡ್ಗಳನ್ನ ಡಿಸ್ಪ್ಲೇ ಮಾಡ್ಬಿಡ್ತೀನಿ. ಫಸ್ಟ್ ಆಫ್ ಆಲ್ ಇವಾಗ ಪ್ಲೇಯಿಂಗ್ ಲೆವೆನ್ಗೆ ಹೋಗೋಕ್ಕಿಂತ ಮುಂಚೆ ಸ್ಕ್ವಾಡ್ಗಳನ್ನ ಇನ್ ಡೀಟೇಲ್ ಆಗಿ ಎರಡು ಟೀಮ್ನೂ ಕೂಡ ಡೀಟೇಲ್ಡ್ ಆಗಿ ನೋಡ್ಕೊಂಬಿಡಿ. ಗೊತ್ತಿರುತ್ತೆ, ಆದರೂ ಇನ್ನೂ ಒಂದ್ಸಲಿ ನೋಡ್ಕೊಂಬಿಡಿ. ಸೊ ಇವಾಗ ಪ್ಲೇಯಿಂಗ್ ಲೆವೆನ್ಗೆ ಹೋಗುವಂಥ ಸಮಯ. ಪ್ಲೇಯಿಂಗ್ ಲೆವೆನ್ ಡಿಸ್ಪ್ಲೇ ಮಾಡಿದ್ರೆ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆನ್ ನನ್ನ ಪ್ರಕಾರ RCB ನೋಡಿರ್ತೀರಾ. LSG ಇವಾಗ ನೋಡ್ತಾ ಇದ್ದೀರಾ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆನ್ ಯಾವ ಥರ ಕಾಣಿಸಬಹುದು ಅಂತ. ಏನಮ್ಮ ಇದು KL ರಾಹುಲ್ ನಂಬರ್ 3 ಹಾಕ್ಬಿಟ್ಟಿಯಾ ಅಂತ ಕೇಳಿದ್ರೆ, KL ರಾಹುಲ್ ನನ್ನ ಪ್ರಕಾರ ಪರ್ಸ್ನಲಿ, ನನ್ನ ಪ್ರಕಾರನೂ ಕೂಡ ಹೌದು, ರಿಪೋರ್ಟ್ಸ್ ಬರ್ತಿರೋ ಪ್ರಕಾರನೂ ಹೌದು, ಅವ್ರು ಮಿಡ್ಲ್ ಆರ್ಡರ್ಲಿ ಆಡ್ತಾರೆ ಈ ಸಲ ಅಂತ ಬರ್ತಾ ಇದೆ. ಬಟ್ ಅವ್ರಿಗೆ ಸೂಕ್ತವಾಗಿರುವಂಥ ಸ್ಲಾಟ್ ಬಂದ್ಬಿಟ್ಟು ನಂಬರ್ 3 ಅಂತ ಅನ್ನಿಸ್ತು. ಇನ್ನ ಕೆಳಗಡೆ ಆಗ್ತು ಅಂದ್ರೆ KL ರಾಹುಲ್ನ. ಹೌದು, ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ನಂಬರ್ 3 ವಿರಾಟ್ ಕೊಹ್ಲಿ ಆಡ್ತಾರಲ್ಲ ಗುರು, ಆ ಸ್ಲಾಟ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಇವಾಗ ಹೆಂಗೆ ಅಂತ ಕೇಳ್ಬೋದು ನೀವು. ಬಟ್ ಓಪನಿಂಗ್ ಸ್ಲಾಟ್ ಬಿಟ್ಬಿಟ್ಟು ಸ್ವಲ್ಪ ಕೆಳಗಡೆ ಬಂದ್ರೆ ಓಕೆ ಅಂತ ಹೇಳ್ತೀನಿ. ಫುಲ್ ತೀರಾ ಕೆಳಗಡೆ ಬರಬೇಕು ಅಂತ ನಾನು ಹೇಳ್ತಿಲ್ಲ. KL ರಾಹುಲ್ ನಂಬರ್ 3ಗೆ ಓಕೆ KL ರಾಹುಲ್, ಅಥವಾ ಓಪನಿಂಗ್ ಸ್ಲಾಟ್ ಬಂದ್ರು ಕೂಡ ಓಕೆ. ಬೇರೆಯವ್ರಿಗೆ ಏನಕ್ಕೆ ಗುರು ಅಡ್ಜಸ್ಟ್ಮೆಂಟ್ ಆಗ್ಬೇಕು. ಈ IPL KL ರಾಹುಲ್ ಏನಾದ್ರು ಆರೆಂಜ್ ಕ್ಯಾಪ್ ನ ತಗೊಂತಂದ್ರೆ ಓಪನಿಂಗ್ ಸ್ಲಾಟ್ ಅಲ್ಲಿ ಆಡ್ಬಿಟ್ಟು ಅಲ್ಲಿ ಶುಭ್ಮನ್ ಗಿಲ್ಲು ಮತ್ತೆ ಯಶಸ್ವಿ ಜಯಸ್ವಾಲ್ ಬದನೆಕಾಯಿ ಅವ್ರದೆಲ್ಲ ಏನ್ ನಡೆಯಲ್ಲ. ಅಲ್ಲಿ KL ರಾಹುಲ್ ಓಪನ್ ಮಾಡ್ತಾರೆ ನೋಡ್ತ್ಯಾ ಅಂತ ಕೇಳ್ತೀರಾ. ಹೌದು, ಆ ಥರ ಆದ್ರೆ 100% KL ರಾಹುಲ್ T20 ವರ್ಲ್ಡ್ ಕಪ್ ಅಲ್ಲಿ ಓಪನ್ ಮಾಡ್ತಾರೆ. ಬಟ್ ಆ ಥರ ಆಗ್ಬೇಕಲ್ಲ, ಆರೆಂಜ್ ಕ್ಯಾಪ್ ನ ತಗೊಬೇಕು, ಇವ್ರು ಪುಡಾಂಗ್ ತರ ಆಡ್ಬೇಕು. ಆ ಓಪನಿಂಗ್ ಸ್ಲಾಟ್ ಅಲ್ಲಿ ಆಡ್ತಾರ ಅಥವಾ ಒನ್ ಡೌನ್ ಅಲ್ಲಿ ಆಡ್ತಾರ ಅಂತ ನಾವು ಜಸ್ಟ್ ಕಾದು ನೋಡಬೇಕು. ಬಟ್ ಒಂದಂತೂ ಕನ್ಫರ್ಮು, ಈ IPL KL ರಾಹುಲ್ ವಿಕೆಟ್ ಕೀಪಿಂಗ್ ಅಂತೂ 100% ಮಾಡೇ ಮಾಡ್ತಾರೆ. ನೋಡ್ತಾ ಇರಬೇಕಾದ್ರೆ. ಸೊ ಓಕೆ, ಇವಾಗ ಪ್ಲೇಯಿಂಗ್ ಲೆವೆನ್ ಅನಲೈಸ್ ಮಾಡುವಂಥ ಸಮಯ. ದೇವದತ್ ಪಡಿಕಲ್ ಜೊತೆಗೆ ಕ್ವಿಂಟನ್ ಡಿಕಾಕ್ ಅಥವಾ ಕೈಲ್ ಮೇಯರ್ಸ್. ಲಾಸ್ಟ್ ಸಲ ಕೈಲ್ ಮೇಯರ್ಸ್ಗೆ ಜಾಸ್ತಿ ಮಣೆ ಹಾಕಿದ್ರು ಲಕ್ನೋ ಸೂಪರ್ ಜಾಯಿಂಟ್ಸ್. ಗೊತ್ತಿರೋ ಹಾಗೆ ಒಂದು ಬೌಲಿಂಗ್ ಆಪ್ಷನ್ ಕೂಡ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ಕ್ವಿಂಟನ್ ಡಿಕಾಕ್ ವಿಕೆಟ್ ಕೀಪಿಂಗ್ ನ ಮಾಡೋದ್ರಿಂದ ಇಲ್ಲಿ KL ರಾಹುಲ್ ವಿಕೆಟ್ ಕೀಪಿಂಗ್ ಮಾಡ್ತು ಅಂದ್ರೆ ಕ್ವಿಂಟನ್ ಡಿಕಾಕ್ ನ ಒಂದ್ ಸ್ವಲ್ಪ ನೆಗೆಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಕೈಲ್ ಮೇಯರ್ಸ್ ನ ಹಾಕೊಂಡು. ಯಾಕಂದ್ರೆ ಲಾಸ್ಟ್ ಟೈಮ್ ಕೈಲ್ ಮೇಯರ್ಸ್ಗೆ ಜಾಸ್ತಿ ನಂಬರ್ ಆಫ್ ಮ್ಯಾಚಸ್ ಆಡಕ್ಕೆ ಕೊಟ್ಟಿದ್ರು. ಕೈಲ್ ಮೇಯರ್ಸ್ ಒಂಥರ ಮೈನ್ ಪ್ರಿಫರೆನ್ಸ್ ಆಗಿ ತಗೊಬೇಕು. ಜೊತೆಗೆ ಅವರು ಒಂದು ಬೌಲಿಂಗ್ ಆಪ್ಷನ್ ಆಗು ಕೂಡ ಇರ್ತಾರೆ. ಅವರ ಬೌಲಿಂಗ್ ಆಗ್ತು ಅಂತಂದ್ರೆ 8 ಬೌಲಿಂಗ್ ಆಪ್ಷನ್ ಆಗೋಗ್ಬಿಡುತ್ತೆ. ನಾನು ಮಾಡಿರುವಂತ ಪ್ಲೇಯಿಂಗ್ ಲೆವೆನ್ ಒಂಥರ ಚೆನ್ನಾಗಿ ಅವ್ರದ್ದು ಆಪ್ಷನ್ಸ್ ಇದೆ ಅಂತ ಹೇಳ್ಬೇಕು. ವೆರೈಟಿ ಆಫ್ ಆಪ್ಷನ್ಸ್ ಅಂತ ಇದೆ ಬೌಲಿಂಗ್ ಅಟ್ಯಾಕ್ ಅಂತ ಬಂದಾಗ. ನಮ್ದ್ರಲ್ಲೂ ಇದೆ, ಇಲ್ಲ ಅಂತಲ್ಲ, ನಮ್ದಲ್ಲಿ 7 ಬೌಲಿಂಗ್ ಆಪ್ಷನ್ಸ್ ಇದೆ, ಅವ್ರದಲ್ಲಿ 8 ಬೌಲಿಂಗ್ ಆಪ್ಷನ್ ಇದೆ. ಇನ್ ಕೇಸ್ ಕೈಲ್ ಮೇಯರ್ಸ್ ಆಡ್ತು ಅಂತ ಅಂದ್ರೆ ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೇಕು. ದೇವದತ್ ಪಡಿಕಲ್ ಅವರು ಇವಾಗ ನೋಡಿ, ಇವ್ರದ್ದು ಟಾಪ್ 5 ನೋಡಿ, ಇವಾಗ ರೀಸೆಂಟ್ ಆಗಿ ಎಲ್ಲ ಫಾರ್ಮಲ್ಲೇ ಕಾಣಿಸ್ತದೆ. DDP ಕೂಡ ರೀಸೆಂಟ್ ಆಗಿ ಡೊಮ್ಯಾಸ್ಟಿಕ್ ಅಲ್ಲಿ ಸ್ವಲ್ಪ ಫಾರ್ಮಲ್ಲೇ ಕಾಣಿಸ್ಕೊಂಡಿದ್ದಾರೆ. ಅದರಿಂದ ಒಂದು ಒಳ್ಳೆ ವಿಚಾರ ಅಂತ ಹೇಳ್ಬೇಕು. ಬಟ್ ನಮ್ಮ RCB ಓಪನರ್ಸ್ಗೆ ಕಂಪೇರ್ ಮಾಡೋಕ್ಕಾಗಲ್ಲ ಇವರ ಓಪನರ್ಸ್. ನಮ್ಮ RCB ಓಪನರ್ಸ್ ಯಾವ ಟಾಪ್ ನಾಚ್ ಆಗಿದ್ದಾರೆ, ವಿರಾಟ್ ಮತ್ತೆ ಫ್ಯಾಫು. ಆಮೇಲೆ ನಂಬರ್ 3 KL ರಾಹುಲ್ ಬರ್ತಾರೆ ಅಂತ ಅನ್ಕೊಂಡ್ರು ಕೂಡ ನಂಬರ್ 3 ರಜತ್ ಪಟ್ಟಿದ್ದಾರೆ. ಕಂಪಾರಿಸನ್ ಮಾಡೋದಕ್ಕಾಗೋದಿಲ್ಲ. ಬಟ್ ಅದನ್ನು ನನಗೇನೋ ಅನ್ನಿಸ್ತೆ KL ರಾಹುಲ್ ಸ್ವಲ್ಪ ಮುಂದೆಗಡೆ, ಸ್ವಲ್ಪ ಜಾಸ್ತಿನೇ ಮುಂದೆ ಇದ್ದಾರೆ. ನಂಬರ್ 4 ಅಲ್ಲಿ ನಿಕೋಲಸ್ ಪೂರನ್ ಬರ್ತಾರೆ. ಇಲ್ಲಿ ನಂಬರ್ 4 ಅಲ್ಲಿ ನಮ್ಮ ಮ್ಯಾಕ್ಸ್ವೆಲ್ ಬರ್ತಾರೆ. ಸೊ ಇವರಿಬ್ರಿಗೂ ಆಲ್ಮೋಸ್ಟ್ ಒಂದೇ ತರ ತಕಡಿಲಿ ತೂಗಬಹುದು. ಯಾಕಂದ್ರೆ ಗೇಮ್ ನ ಮ್ಯಾಚ್ ನ ಹೆಂಗ್ ಬೇಕಾದ್ರೂ ಚೇಂಜ್ ಮಾಡುವಂತ ಪ್ಲೇಯರ್ಸ್ ನಂಬರ್ 4 ಅಲ್ಲಿ ಬಂದ್ರೆ ಮಸ್ತಾಗಿ ಇರುತ್ತೆ. ಸೊ ಒಂಥರ ಈಕ್ವಲಿ ತೂಗ್ತೀನಿ ನಾನಂತೂ ನಿಕೋಲಸ್ ಪೂರನ್. ಯಾಕಂದ್ರೆ ಅವರು ಕೂಡ ರೀಸೆಂಟ್ ಆಗಿ ಫಾರ್ಮ್ ಅಲ್ಲಿ ಇದ್ದಾರೆ. ಮ್ಯಾಕ್ಸ್ವೆಲ್ ಕೂಡ ಬಂಬಾರ್ಡ್ ಫಾರ್ಮ್ ಅಲ್ಲಿ ಇದ್ದಾರೆ. ನಿಕೋಲಸ್ ಪೂರನ್ಗೂ ಮ್ಯಾಕ್ಸ್ವೆಲ್ಗೂ ಒಂಥರ ಸರಿಸಮವಾಗಿ ತೂಗಬಹುದು. ಯಾಕಂದ್ರೆ ಆ ತರ ಅನ್ಬಿಲೀವಬಲ್ ಮ್ಯಾಚಸ್ ಗಳೆಲ್ಲ ಇಬ್ರು ಕೂಡ ಗೆಲ್ಸಿದ್ದಾರೆ. ಆಮೇಲೆ ನಂಬರ್ 5 ಅಲ್ಲಿ ದೀಪಕ್ ಕೂಡ ಬರ್ತಾರೆ. ಈ ಕಡೆ ನಂಬರ್ 5 ಅಲ್ಲಿ ಕೆಮರಾನ್ ಗ್ರೀನ್ ಬರ್ತಾರೆ. ಒಬ್ಬಿಯಸ್ಲಿ ಒಂದ್ ಸ್ವಲ್ಪ ಮುಂದೆ ಇದಾರೆ ಅಂತ ಅನ್ಕೊಂಡಿದ್ದೀನಿ ಕೆಮರಾನ್ ಗ್ರೀನ್ ಅವರು T20s ಅಂತ ಬಂದಾಗ. ಬಟ್ ದೀಪಕ್ ಕೂಡ ಇವಾಗ ರೀಸೆಂಟ್ ಆಗಿ ಅನ್ಬಿಲೀವಬಲ್ ಮ್ಯಾಚಸ್ ನೆಲ್ಲ ಗೆಲ್ಸ್ಬಿಟ್ಟಿದ್ದಾರೆ. ಸೊ ಆದ್ರಿಂದ ಅವರು ಕೂಡ ಸ್ವಲ್ಪ ಮುಂದೆ ಇದ್ದಾರೆ ಅಂತ ಅನ್ಕೊಂಡಿದ್ದೀನಿ. IPL ಅಲ್ಲ, ಡೊಮ್ಯಾಸ್ಟಿಕ್ ಅಲ್ಲಿ ಅನ್ಬಿಲೀವಬಲ್ ಮ್ಯಾಚಸ್ ಗಳನ್ನೆಲ್ಲ ಗೆಲ್ಸ್ಬಿಟ್ಟಿದ್ದಾರೆ. ಡಬಲ್ ಸೆಂಚುರಿ ಎಲ್ಲ ಹೊಡೆದಿದ್ದಾರೆ. ಸೊ ಅದರಿಂದ ಅವರು ಕೂಡ ಒಂದು ಫ್ಲೋ ಅಲ್ಲಿ ಕಾಣಿಸ್ಕೊಂತಾ ಇದ್ದಾರೆ. ಒಟ್ಟಲ್ಲಿ ಲಕ್ನೋ ಸೂಪರ್ ಜಾಯಿಂಟ್ಸ್ ಪ್ಲೇಯರ್ಸ್ ಒಂದು ಸ್ವಲ್ಪ ಫಾರ್ಮ್ ಅಲ್ಲಿ ಇದ್ದಾರೆ ಅಂತ ಹೇಳ್ಬೇಕು. ನಂಬರ್ 6 ಅಲ್ಲಿ ಬರ್ತಾರೆ ಮಾರ್ಕಸ್ ಸ್ಟಾನಿಸ್ ಅವರು. ನಮ್ಮ ಹತ್ರ ನಂಬರ್ 6 ಅಲ್ಲಿ ಬರ್ತಾರೆ ಲೋಮ್ಬ್ರೋರ್ ಅವರು ಅಥವಾ ಬೇರೆ ಯಾರಾದ್ರೂ ಬರ್ಬಹುದು. ಈ ನಂಬರ್ 6 ಸ್ಲಾಟ್ ಇವ್ರದ್ದು ಸ್ವಲ್ಪ ಬೆಟರ್ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಿದೆ ಮಾರ್ಕಸ್ ಸ್ಟಾನಿಸ್ ಅವರು ಬರೋದ್ರಿಂದ. ನಂಬರ್ 7 ಕೃಣಾಲ್ ಪಾಂಡ್ಯ ಬರ್ತಾರೆ. ನಮ್ಮ ಕಡೆ ದಿನೇಶ್ ಕಾರ್ತಿಕ್ ಅವರು ಬರ್ತಾರೆ. ಸೊ ಓಕೆ, ಇದು ನಾವು ಒಂದೇ ತರ ಕನ್ಸಿಡರ್ ಮಾಡೋಕ್ಕಾಗೋದಿಲ್ಲ. ಯಾಕಂದ್ರೆ ದಿನೇಶ್ ಕಾರ್ತಿಕ್ ಬ್ಯಾಟರು, ವಿಕೆಟ್ ಕೀಪರ್ ಬ್ಯಾಟರು, ಇವರು ಬಂದು ಆಲ್ರೌಂಡರು. ಒಂದೇ ತರ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂದ್ರೂ ಕೂಡ ಕೃಣಾಲ್ ಪಾಂಡ್ಯಗೆ ಜಾಸ್ತಿ ಹೋಗ್ಬೇಕಾಗಂದ್ರೆ ಲಾಸ್ಟ್ ಟೈಮ್ ದಿನೇಶ್ ಕಾರ್ತಿಕ್ ಅಷ್ಟೊಂದು ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ನಮ್ಮ RCBಗೆ ಕೊಟ್ಟಿಲ್ಲ. ಕೃಣಾಲ್ ಪಾಂಡ್ಯ ಅವರು ಸ್ವಲ್ಪ ಅಟ್ಲೀಸ್ಟ್ ಚೆನ್ನಾಗಾರ ಒಂದೊಂದು ಮ್ಯಾಚ್ ಆರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಲಾಸ್ಟ್ ಟೈಮ್ DK ಅವರು ಅಷ್ಟೊಂದು ಪರ್ಫಾರ್ಮೆನ್ಸ್ ಬಂದಿಲ್ಲ. ಈ ಟೈಮ್ ನೋಡಬೇಕಾಗಿದೆ ಅಷ್ಟೇ. ಆಮೇಲೆ ನಂಬರ್ 8, 9, 10, 11 ಸೊ ನೋಡ್ತಾ ಇರ್ಬೋದು. ನಮ್ಮ RCB ಬೌಲಿಂಗ್ ಅಂದ್ರೆ ಜೆನ್ಯೂನ್ ಬೌಲರ್ಸ್ಗೂ ಇವರ ಜೆನ್ಯೂನ್ ಬೌಲರ್ಸ್ಗೂ ಕಂಪೇರ್ ಮಾಡ್ತು ಅಂತಂದ್ರೆ ಫಾಸ್ಟ್ ಬೌಲಿಂಗ್ ಆಪ್ಷನ್ ಆಗಿ ನನ್ನ ಪ್ರಕಾರ
ನನ್ನ ಪ್ರಕಾರ ನಮ್ಮ RCB ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಿದೆ. ಯಾಕಂದರೆ ಇಲ್ಲಿ ಮೋಸಿನ್ ಖಾನ್ ಮತ್ತು ಶಿವಮ್ ಮಾವಿ ಇದ್ದಾರೆ. ಶಿವಮ್ ಮಾವಿ ಉಚ್ಚನಾಗಿ ಓಡಿಸ್ಕೊಂತಾರೆ, ನಿಮಗೆ ಗೊತ್ತಿರೋ ಹಾಗೇನೆ. ರೀಸೆಂಟ್ ಒಂದು 2-3 ಸೀಸನಿಂದ ಲಾಸ್ಟ್ ಸೀಸನ್ ಅಂತೂ ಒಂಥರ ಅವಕಾಶನೇ ಸಿಗದಂಗೆ ಆಗೋಗ್ಬಿಟ್ಟಿತ್ತು ಅವ್ರಿಗೆ. ರೀಸೆಂಟಾಗಿ ಆಡಿರುವಂಥ IPL ಸೀಸನ್ಸ್ಗಳಲ್ಲಿ ಇವರು ಪರ್ಫಾರ್ಮ್ ಮಾಡಿರೋದ್ರಲ್ಲಿ ಓಡಿಸ್ಕೊಂಡಿರೋದನ್ನೇ ಜಾಸ್ತಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋದಕ್ಕಿಂತ. ಸೊ ಆದ್ದರಿಂದ ನನಗೇನೋ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ ನಮ್ಮ RCBಯ ಫಾಸ್ಟ್ ಬೌಲಿಂಗ್ ಅಟ್ಯಾಕ್ ಸ್ವಲ್ಪ ಇವ್ರಿಗಿನ್ನ ಬೆಟರ್ ಕನ್ವಿನ್ಸಿಂಗ್ ಆಗಿದೆ ಅಂತ. ಇನ್ಫ್ಯಾಕ್ಟ್ ಸ್ಪಿನ್ ಆಪ್ಷನ್ ಆಗಿದಾರಲ್ಲ ರವಿ ಬಿಷ್ಣೋಯ್ ಇದ್ದಾರೆ. ಸೊ ಇವ್ರಿಗೆ ಒಂಥರ ಅದು ಪ್ಲಸ್ ಅಂತ ಹೇಳ್ತೀನಿ, ಮೈನ್ ಅಡ್ವಾಂಟೇಜ್ ಅಂತ ಹೇಳ್ತೀನಿ. ರವಿ ಬಿಷ್ಣೋಯ್, ಕೃಣಾಲ್ ಪಾಂಡ್ಯ ಮತ್ತು ದೀಪಾ ಕೂಡ ಏನಿದ್ದಾರೆ ಇವರ ಸ್ಪಿನ್ ಅಟ್ಯಾಕ್ ಅಲ್ಲಿ ಒಂದು ಸ್ವಲ್ಪ ಕನ್ಸಲ್ಟೇಷನ್ ಕೈಲ್ ಮೇಲ್ಸ್ ಕೂಡ ಇದ್ದಾರೆ. ಸೊ ಒಂಥರ ಇವ್ರದ್ದು ಬಲಿಷ್ಠವಾಗಿ ಕಾಣಿಸ್ತಿದೆ ನನಗೆ ಸ್ಪಿನ್ ಅಟ್ಯಾಕ್ ಇವ್ರದ್ದು ಫಾಸ್ಟ್ ಬೌಲಿಂಗ್ ಕಂಪೇರ್ ಮಾಡ್ತಾರೆ. ನಮ್ಮ ಫಾಸ್ಟ್ ಬೌಲಿಂಗು ಅದೇ ಲೋಕಿ ಫರ್ಗ್ಯೂಸನ್ ಅಲ್ಲದೆ ಯಾರು ಒಬ್ಬರಾಡ್ತಾರೆ, ಸಿರಾಜ್ ಬೈ ಜೊತೆಗೆ ವೈಶಾಖ್ ವಿಜಯ್ ಕುಮಾರ್ ಅಥವಾ ಆಕಾಶ್ ದೀಪ್ ಇರೋದ್ರಿಂದ ಸೊ ನನಗೇನೋ ನಮ್ದು ಸ್ವಲ್ಪ ಬೆಟರ್ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಿದೆ. ಇವರಲ್ಲಿ ಆಪ್ಷನ್ಸ್ ಇದೆ, ಲೆಫ್ಟ್ ಹ್ಯಾಂಡ್ ಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಹಾಕೋಬಹುದು, ರೈಟ್ ಹ್ಯಾಂಡ್ ಬೇಕಾದ್ರೆ ರೈಟ್ ಹ್ಯಾಂಡ್ ಹಾಕೋಬಹುದು, ಡೇವಿಡ್ ವೆಲ್ಲಿ ಅಥವಾ ಮಾರ್ಕ್ವುಡ್ ಯಾರನ್ನ ಬೇಕಾದ್ರೂ ಟ್ರೈ ಮಾಡ್ಕೋಬಹುದು. ನಮ್ಮ ಹತ್ರನೂ ಕೂಡ ಆಪ್ಷನ್ಸ್ ಇದೆ. ಒಟ್ಟಲ್ಲಿ ಚೆನ್ನಾಗಿದೆ ಅಂತ ನನಗೇನೋ ಅನ್ನಿಸ್ತಾ ಇದೆ. ಇವರ ಬೌಲಿಂಗ್ ಅಟ್ಯಾಕು ಇವ್ರದ್ದು ಸ್ಪಿನ್ನು ಒಂದು ಸ್ವಲ್ಪ ನನಗೇನೋ ಅಡ್ವಾಂಟೇಜ್ ಇದೆ ಅಂತ ಅನ್ನಿಸ್ತಿದೆ. ನಮಗೆ ಒಂದು ಸ್ವಲ್ಪ ಪೇಸಲ್ಲಿ ಸ್ವಲ್ಪ ಅಡ್ವಾಂಟೇಜ್ ಇದೆ ಅಂತ ಅನ್ನಿಸ್ತಿದೆ, ಆಪ್ಷನ್ಸ್ ಇದೆ ಅಂತ ಅನ್ನಿಸ್ತಾ ಇದೆ. ಒಟ್ಟಲ್ಲಿ ಆಲ್ ಓವರ್ ನೋಡ್ತು ಅಂತ ಅಂದರೆ ಆಸ್ ಎ ಬೌಲಿಂಗ್ ಯೂನಿಟು, ಆಸ್ ಎ ಬ್ಯಾಟಿಂಗ್ ಯೂನಿಟು ಕಂಪ್ಲೀಟ್ಲಿ ನೋಡ್ತು ಅಂತಂದರೆ ಸುಮಾರು ಸಿಮಿಲಾರಿಟೀಸ್ ಅಂತೂ RCBಲೂ ಇದೆ, ಜೊತೆಗೆ ಲಕ್ನೋ ಸೂಪರ್ ಜೈಂಟ್ಸ್ ಅಲ್ಲೂ ಕೂಡ ಇದೆ. ನನಗೇನೋ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಅವರ ಆಲ್ರೌಂಡಿಂಗ್ ಎಬಿಲಿಟಿ ಏನಿದೆ, ಆ ನಂಬರ್ 5, 6, 7 and 8 ಸ್ಲಾಟ್ ಏನಿದೆ, ಸೊ ಆ ಸ್ಲಾಟಲ್ಲಿ ಸ್ವಲ್ಪ ಬೆಟರ್ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಾ ಇದ್ದಾರೆ. ಹೌದು ಹೇಳ್ಬೋದು ನೀವು, ನಮ್ಮ ಓಪನರ್ಸು ನಮ್ಮ ಟಾಪ್ ನಮ್ದು ಹೆವಿ ಅಲ್ವಾ, ನಮ್ಮದು ಟಾಪ್ 5 ಹೆವಿ ಅಂತ ಹೇಳ್ಬೋದು. ಹೌದು, ನಮ್ಮ ಟಾಪ್ 5 ಹೆವಿ. ಇವ್ರದ್ದೇನು ಕಳಪೆ ಥರ ಏನಿಲ್ಲ. ಇಲ್ಲಿ ಬ್ಯಾಕಪ್ ಪ್ಲೇಯರ್ ಆಗು ಕೂಡ ಯೂಸ್ ಮಾಡ್ಕೋಬೋದು, ಅಂದರೆ ಇಂಪ್ಯಾಕ್ಟ್ ಪ್ಲೇಯರ್ ಇವರು ಬದೂನಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು, ನಾವು ಯೂಸ್ ಮಾಡ್ಕೋಬೋದು. ಮನೋಜ್ ಮಾಂಡ್ಗೆ ಇವರು ಅನುಜ್ ರಾವತ್ ಯಾರನ್ನ ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಬಟ್ ನನಗೇನೋ ಬೆಟರಾಗಿ ಕಾಣಿಸ್ತಿದೆ ಲಕ್ನೋ ಸೂಪರ್ ಜೈಂಟ್ಸು RCBಗೆ ಕಂಪೇರ್ ಮಾಡ್ತು ಅಂದರೆ ಆಸ್ ಎ ಕಂಪ್ಲೀಟ್ ಯೂನಿಟ್ ನೋಡ್ತು ಅಂತ ಅಂದರೆ, ಬರೀ ಬ್ಯಾಟಿಂಗ್ ಯೂನಿಟ್ ಮಾತ್ರ ಅಂತಲ್ಲ, ಆಸ್ ಎ ಕಂಪ್ಲೀಟ್ ಯೂನಿಟ್ ನೋಡ್ತು ಅಂತಂದರೆ ಸ್ಪಿನ್ ಆಪ್ಷನ್ಸ್ ಇವ್ರದ್ದು ಬೆಟರ್ ಆಗಿರೋದ್ರಿಂದ ಬೌಲಿಂಗ್ ಏನು ಕಳಪೆ ಆಗಿದೆ ಅಂತ ಹೇಳ್ತಿಲ್ಲ. ಶಿವಮಾವಿ ಆಗಬೇಕಾದ್ರೂ ಕ್ಲಿಕ್ ಆಗ್ಬೋದು, ಮಾರ್ಕೊಂಡಿದ್ದಾರೆ ಈ ಕಡೆ, ಆಮೇಲೆ ಡೇವಿಡ್ ವಿಲ್ಲಿ ಇದ್ದಾರೆ. ಸೊ ಹೆಂಗೆ ಬೇಕಾದ್ರೂ ಆಗ್ಬೋದು. ಈ ಕಡೆ ನಮ್ಮ XRCB ಪ್ಲೇಯರ್ ಆ ಕಡೆ ಹೋಗಿದ್ದಾರೆ. ಸೊ ಕಾದ್ ನೋಡಬೇಕು ಅಷ್ಟೇ. ನನಗೇನೋ ಸ್ವಲ್ಪ ಅಷ್ಟೇ RCBಗಿಂತ LSG ಸ್ವಲ್ಪ ಬೆಟರಾಗಿ ಕಾಣಿಸ್ತಿದೆ ಅಷ್ಟೇ, ಏನು ಹೆವಿ ಬೆಟರ್ ಆಗಲ್ಲ. ಓಕೆ, ಒಂಥರ ಈಕ್ವಲಿ ತೂಗ್ಬೋದು ಅಂತ ನಂಗೆ ಯಾಕೋ ಅನ್ನಿಸ್ತಾ ಇದೆ. ಅಂಥ ಹೆವಿ ಕಂಪ್ಯಾರಿಟಿವ್ಲಿ ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ತಿಲ್ಲ. ಈಕ್ವಲಿ ಕಾಂಪಿಟೇಟಿವ್ ಆಗಿದ್ದಾವೆ ಎರಡು ಟೀಮು ಕೂಡ. ಒಂಥರ ಈಕ್ವಲಿ ತೂಗ್ಬೋದು ಅಂತ ನಂಗೆ ಯಾಕೋ ಅನ್ನಿಸ್ತಿದೆ. ಎರಡು ಟೀಮು ಕೂಡ ಕಂಪ್ಯಾರಿಷನ್ಗೆ ಹೇಳಿತ್ತು ಅಂದರೆ ಎರಡು ಟೀಮು ಕೂಡ ಈಕ್ವಲಿ ಬಲಿಷ್ಠವಾಗಿ ಕಾಣಿಸ್ತಾ ಇದ್ದಾರೆ. ನನಗೆ ಇವ್ರು ಹೆಚ್ಚು ಇವ್ರು ಕಮ್ಮಿ ಅಂತ ಏನೋ ಹೆವಿಯಾಗಿ ಅನ್ನಿಸ್ತಾ ಇಲ್ಲ. ಈಗ ಅದೇ CSK ಮೇಲೆ ಹೇಳಿದ್ನಲ್ಲ, ಹಂಗೆ ಮುಂಬೈ ಮೇಲೂ ಸ್ವಲ್ಪ ಡಿಫ್ರೆನ್ಸ್ ಇದೆ, ಸ್ವಲ್ಪ ಬಲಿಷ್ಠವಾಗಿ ಮುಂಬೈ ಕಾಣಿಸ್ತಿದೆ ಅಂತ ಹೇಳಿದೆ. ಬಟ್ ಈ ಟೀಮಿಗೆ ಬಂತು ಅಂತಂದರೆ ಈಕ್ವಲಿ ತೂಗ್ಬೋದು ಅಂತ ನಂಗೆ ಯಾಕೋ ಅನ್ನಿಸ್ತಾ ಇದೆ. ಈಕ್ವಲಿ ಎರಡು ಸ್ಟ್ರಾಂಗ್ ಇದೆ ಅಂತ ಅನ್ನಿಸ್ತಾ ಇದೆ. ನೀವು ಕಾಮೆಂಟಲ್ಲಿ ಹಾಕಿ, ಈಕ್ವಲಿ ಎರಡು ಸ್ಟ್ರಾಂಗ್ ಇದೆಯಾ ಅಥವಾ RCB ಮುಂದೆ ಇದೆಯಾ ಅಥವಾ LSG ಮುಂದೆ ಇದೆಯಾ ಅಂತ ಆನ್ ಪೇಪರ್ ಅನಾಲಿಸಿಸ್ನ ನೋಡ್ತು ಅಂತ ಅಂದಾಗ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದಿಷ್ಟು ಆಗಿತ್ತು ಮಗ RCB ವರ್ಸಸ್ LSG ಕಂಪ್ಯಾರಿಸನ್ ವಿಡಿಯೋ. ನೆಕ್ಸ್ಟ್ ಯಾವ ಟೀಮ್ ಬೇಕು ಅಂತ KKR ಬಿಟ್ಬಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.